90ರ ದಶಕದಲ್ಲಿ ಟೈಗರ್ ಕ್ರಿಕೆಟರ್ಸ್ ಗಂಗೊಳ್ಳಿ ತಂಡದ ಮೂಲಕ ಟೆನ್ನಿಸ್ ಬಾಲ್ ಕ್ರಿಕೆಟ್ ರಂಗಕ್ಕೆ ಪಾದಾರ್ಪಣೆ ಮಾಡಿದ ದಿನೇಶ್ ಪೈ ಗಂಗೊಳ್ಳಿ ತದನಂತರದ ದಿನಗಳಲ್ಲಿ ಸ್ವಾಮಿ ಗಂಗೊಳ್ಳಿ ತಂಡದ ಮೂಲಕ ಬೆಂಗಳೂರು, ಮೈಸೂರು, ಸಾಗರ, ಶಿವಮೊಗ್ಗ, ಕುಂದಾಪುರ ಹೀಗೆ ವಿವಿಧೆಡೆ ನಡೆದ ರಾಜ್ಯ ಮಟ್ಟದ ಪಂದ್ಯಗಳಲ್ಲಿ ಸ್ವಾಮಿ ಗಂಗೊಳ್ಳಿ ತಂಡದ ಪರವಾಗಿ ಆಡಿದ್ದರು. 1995-96ರಲ್ಲಿ ದಿನೇಶ್ ಪೈ ದಕ್ಷ ಸಂಘಟನೆಯಲ್ಲಿ ಎಸ್ವಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮೊದಲ ರಾಜ್ಯಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದರು. ತದನಂತರ ಪ್ರತಿ ವರ್ಷವೂ ಸತತ 9 ಬಾರಿ ಹೊನಲು ಬೆಳಕಿನ ರಾಜ್ಯಮಟ್ಟದ ಪಂದ್ಯಾಟ ಸಂಘಟಿಸಿ ಮುಂಬೈ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ತಂಡಗಳು ಭಾಗವಹಿಸಿದ್ದವು. ಇದಲ್ಲದೆ ಗಂಗೊಳ್ಳಿಯ ಪ್ರಸಿದ್ಧ ತಂಡಗಳಾದ ರಾಘವೇಂದ್ರ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಗುರುಜ್ಯೋತಿ ಸ್ಪೋರ್ಟ್ಸ್ ಕ್ಲಬ್ಗಳು ಕೂಡ ಸ್ವಾಮಿ ಗಂಗೊಳ್ಳಿ, ದಿನೇಶ್ ಪೈಯವರ ನೇತೃತ್ವದಲ್ಲಿ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾಟಗಳನ್ನು ಆಯೋಜಿಸಿದ್ದರು. ಕರ್ನಾಟಕ ರಾಜ್ಯವೇ ಗಂಗೊಳ್ಳಿಯತ್ತ ತಿರುಗಿ ನೋಡುವಂತೆ ಮಾಡಿದ್ದ ಈ ಎಲ್ಲಾ ದಾಖಲೆಯ ಕ್ರಿಕೆಟ್ ಪಂದ್ಯಾಟಗಳನ್ನು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪ್ರೇಮಿಗಳು ಇಂದಿಗೂ ಸ್ಮರಿಸುತ್ತಾರೆ. ದಿನೇಶ್ ಪೈ ಗಂಗೊಳ್ಳಿ ಇವರನ್ನು 777 ಟ್ರೋಫಿ 2025 ಕ್ರಿಕೆಟ್ ಪಂದ್ಯಾಟದಲ್ಲಿ ಸನ್ಮಾನಿಸಲಾಗುತ್ತಿದ್ದು, ಸಮಸ್ತ ಕ್ರೀಡಾ ಪ್ರೇಕ್ಷಕರಿಗೆ ಆದರದ ಸ್ವಾಗತ ಸುಸ್ವಾಗತ.